ನೋಡ್ಬೋದು, ಈ ಥರ ಆನೆಕಲ್ಲು ಬಿದ್ದು ಸಂಪೂರ್ಣ ನಾಶ ಆಗಿದೆ. 70% ಭಾಗಂಶ ನಾಶ ಆಗಿಬಿಟ್ಟಿದೆ. ಇನ್ನೇನು 15 ದಿನಗಳಲ್ಲಿ ರೈತರಿಗೆ ಕಟಾವಾಗಬೇಕಾಗಿತ್ತಂಥ ಭತ್ತ ಅಕಾಲಿಕ ಮಳೆಯಿಂದ ಸಂಪೂರ್ಣ ಭತ್ತ ನಾಶ ಆಗಿದೆ. ನೋಡಿ ಈ ಥರ ಆಗಿದೆ. ಇನ್ನೂ 15 ದಿನಗಳಲ್ಲಿ ಬರ್ತಿರ್ತಕ್ಕಂಥ ಭತ್ತ ನಾಶ ಆಗಿದೆ. ರೈತರು ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರೈತರ ಮನವಿಗೆ ಸ್ಪಂದಿಸಬೇಕಾಗಿ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ನೋಡಿ 70% ಭಾಗ ಪೂರ ನೆಲಕ್ಕೆ ಉದುರಿ ಹೋಗಿದೆ. ನೋಡ್ರಿ, ಭತ್ತ 70% ನೆಲಕ್ಕೆ ಉದುರಿ ಹೋಗಿಬಿಟ್ಟಿದೆ. ನೋಡಿ ಇದರಲ್ಲಿ ಏನಿದೆ ನೋಡಿ. ಈ ಥರ ಆದರೆ ರೈತರ ಪರಿಸ್ಥಿತಿ ಏನಾಗಬೇಕಾಗಿ ನೋಡಿ ಈ ಥರ ಆಗಿದೆ. ಇನ್ನಾದರೂ ಸರ್ಕಾರ ಹಾಗೂ ಮಾನ್ಯ ಶಾಸಕರು, ಜಿಲ್ಲಾಡಳಿತ ರೈತರಿಗೆ ಮನವಿಗೆ ಸ್ಪಂದಿಸಿ ಸೂಕ್ತ ಪರಿಹಾರ ನೀಡಬೇಕಾಗಿ ನಾನು ರೈತರಲ್ಲಿ ಮತ್ತು ಜಿಲ್ಲಾಡಳಿತಕ್ಕೆ ರೈತರ ಪರವಾಗಿ ಮನವಿ ಮಾಡುತ್ತೇನೆ. ನಿನ್ನೆ ರಾತ್ರಿ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಚನ್ನೂರು ಗ್ರಾಮದಲ್ಲಿ ಆನೆಕಲ್ಲು ಮಳೆಯಿಂದಾಗಿ ಭತ್ತ ಬೆಳೆ ಸಂಪೂರ್ಣ ನಾಶ ಆಗಿದೆ. ಈಗಾಗಲೇ ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಭಾಳ ಸಂಕಷ್ಟದಲ್ಲಿದ್ದಾರೆ. ಆದರೂ ಇಂಥ ಸಮಯದಲ್ಲಿ ಮತ್ತೆ ಮಳೆರಾಯ ತನ್ನ ಅಟ್ಟಹಾಸ ಮೆರೆದು ರೈತರ ಬದುಕಿಗೆ ಕೊಳ್ಳಿಟ್ಟಿದ್ದಾನೆ. ಇನ್ನೇನಾದರೂ ಜಿಲ್ಲಾಡಳಿತ ಆಗಲಿ ಮಾನ್ಯ ಶಾಸಕರಾಗಲಿ ರೈತರ ಮನವಿಗೆ ಸ್ಪಂದಿಸಬೇಕು. ನೋಡಿ, ಇನ್ನೇನು 15 ದಿನಗಳಲ್ಲಿ ಭತ್ತ ಕಟಾವಿಗೆ ಬರಬೇಕಾಗಿತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರೈತರ ಪರಿಸ್ಥಿತಿ. ಇನ್ನೇನಪ್ಪ ಅಂತಂದ್ರೆ 1 ಎಕರೆಗೆ 50,000 ಖರ್ಚು ಬಂದಿದೆ ಈ ಬೆಳೆಗೆ. ಯಾಕಪ್ಪ ಅಂತಂದ್ರೆ ಈ ಕ್ಲೈಮೇಟ್ ಸರಿಗಿಲ್ಲದ ಕಾರಣ 3 ಗೊಬ್ಬರ ಹಾಕಿದ್ರೆ 5 ಸಲ ಗೊಬ್ಬರ ಹಾಕಿವಿ, 5 ಸಲ ಎಣ್ಣೆ ಹೊಡೆದ್ವಿ. ಆದರೂ ಬೆಳೆ ಏನು ಅಲ್ಪ ಸ್ವಲ್ಪ ಬೆಳೆ ಬರ್ತಕ್ಕಂಥ ಸಮಯದಲ್ಲಿ ಅಕಾಲಿಕ ಮಳೆಯಿಂದ ಸಂಪೂರ್ಣ ಬೆಳೆ 70% ಭಾಗಶಃ ನಾಶ ಆಗಿದೆ. ಇದೇನಾದರೂ ಜಿಲ್ಲಾಡಳಿತ ಬೇಗ ರೈತರ ಮನವಿಗೆ ಸ್ಪಂದಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕಾಗಿ ನಾನು ರೈತರಲ್ಲಿ ಕೇಳ್ತೀನಿ. ಇಲ್ಲವಾದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಸನ್ನಿವೇಶ ಬರ್ತಕ್ಕಂಥ ನಾನು ರೈತರಿಂದ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ಳುತ್ತೀನಿ. ಯಾಕಪ್ಪ ಅಂದರೆ ನೋಡಿ, ಈ ಥರ ಪ್ರಾಬ್ಲಮ್ ಆಗಿದೆ. ಇನ್ನಾದರೂ ಏನಾದರೂ ಈ ಥರ ಸಮಸ್ಯೆ ಬಂದಾಗ ಜಿಲ್ಲಾಡಳಿತ ಇಮಿಡಿಯೇಟ್ಲಿ ಬರಬೇಕು. ನಾವು ಕಾಲ್ ಮಾಡಿದರೂ ಇನ್ನೂ ಯಾವುದೇ ಕಾರಣಕ್ಕೆ ಇನ್ನೂ ಬಂದಿಲ್ಲ ಸ್ಪಾಟಿಗೆ. ನಾವು ರಾತ್ರಿ ಕಾಲ್ ಮಾಡಿವಿ, ಇನ್ನಾದರೂ ಬಂದಿಲ್ಲ. ಇನ್ನೇನಾದರೂ ಆದಷ್ಟು ಬೇಗ ಬಂದು ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ನಮಸ್ಕಾರ.